ಸ್ವಲ್ಪ ಇಂಜೆಕ್ಷನ್ಸ್ ಸಪ್ಲಿಮೆಂಟ್ಸ್ ಎಲ್ಲ ಕೊಟ್ವಿ. ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ? 50% ಕಡಿಮೆ ಆಗಿದೆ ಒಂದೇ ಇಂಜೆಕ್ಷನ್ಸ್ಗೆ. ಇದು ಅವ್ರ ಎಕ್ಸ್ರೇ. ಸೊ ಈ ಥರ ಇತ್ತು. ಸೊ ಇನ್ನೂ ಒಂದು 3-4 ಮಂತ್ಸ್ ಆದಮೇಲೆ ಇನ್ನೊಂದು ಎಕ್ಸ್ರೇ ರಿಪೀಟ್ ಮಾಡಿಬಿಟ್ಟು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇದನ್ನು ಅದನ್ನು ಕಂಪೇರ್ ಮಾಡಿ ತೋರಿಸ್ತೀನಿ ಯಾವ ಥರ ರೀಜನರೇಷನ್ ಆಗುತ್ತೆ ಮಂಡಿ ಅಂತ. ಇವರು ಕೂಡ ಡೆಡಿಕೇಟೆಡ್ ಡಯಟ್ ಎಲ್ಲ ಮಾಡ್ತಿದ್ದೀರಲ್ಲ ಇವಾಗ ಇದೇ ಥರ ಡೆಡಿಕೇಟೆಡ್ ಡಯಟ್ ಮಾಡ್ತಾರೆ. ಜೊತೆಗೆ ನಮ್ಮ ಸಪ್ಲಿಮೆಂಟೇಷನ್ಸ್ ಪ್ಲಸ್ ಇಂಜೆಕ್ಷನ್ಸಲ್ಲಿ ಅವ್ರು ಎಷ್ಟು ರಿಕವರಿ ಆಗ್ತಾರೆ ಅಂತ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಹಂಗಾಗಿನೇ ಯೂಶ್ವಲಿ ಏನು ಈ ವಿಡಿಯೋಸಲ್ಲಿ ಯಾಕೆ ನಾವು ಜಾಸ್ತಿ ಸ್ಪೆಸಿಫಿಕ್ಕಾಗಿ ಹೇಳೋದಂದರೆ ಪ್ರತಿಯೊಬ್ಬರು ಪೇಷಂಟ್ನ ಎಕ್ಸ್ಪೀರಿಯನ್ಸ್ನ ನಾವು ಕೇಳಿಕೊಂಡು ನಮ್ಮ ಒಂದು ದಿನನಿತ್ಯ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ಳುವಾಗ ಅದರಲ್ಲಿ ನಮಗೆ ಆಲ್ಮೋಸ್ಟ್ ಬಾಡಿ ಒಂದು ಲೆವೆಲ್ ಡಿಟಾಕ್ಸ್ ಆಗಿರುತ್ತೆ. ಆಗ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಳ್ಳುವಾಗ 1 or 2 ಇಂಜೆಕ್ಷನ್ಸ್ಗೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿಬಿಡುತ್ತೆ. ಬಟ್ಟು ಇಲ್ಲಿ ಬರೋವರೆಗೂ ಅವ್ರು ಕಾಫಿ ಟೀ ಎಲ್ಲ ಏನೂ ಬಿಟ್ಟಿರೋದಿಲ್ಲ. ಸೊ ಆ ಥರ ಇರುತ್ತೆ. ಸೊ ದಯವಿಟ್ಟು ಈ ವಿಡಿಯೋ ನೋಡಿರೋ ಎಲ್ಲರೂ ಕೂಡ ಅದನ್ನ ಅನ್ವಾಂಟೆಡ್ ಆಗಿ ನೀವೇನೇನು ಪತ್ತೆ ಮಾಡ್ತಾ ಇದ್ರಿ ಇಲ್ಲಿ ಬರೋಕ್ಕಿಂತ ಮುಂಚೆ? ಸರ್ ನಮ್ಮ ವಿಡಿಯೋ ನೋಡಿ ಕಾಫಿ ಟೀ ಎಲ್ಲ ಫುಲ್ ಬಿಟ್ಬಿಟ್ಟಿದ್ದೀನಿ. ಎಷ್ಟು ತಿಂಗಳಿಂದ ಬಿಟ್ಟಿದ್ದೀರಾ? ನಾನು ಕುಡಿತಾ ಇರಲಿಲ್ಲ. ಒಂದು ನನಗೆ ಪೈನ್ ಬಂದಾಗಿದ್ದ ಬಿಟ್ಬಿಟ್ಟಿದ್ದೆ. ಯಾವಾಗಲೂ ಸಾಯಂಕಾಲ ಒಂದು ಟೈಮ್ ಒಂದು ಸ್ವಲ್ಪ ಕುಡಿತಾ ಇದ್ದೆ. ಆಮೇಲೆ ನಿಮ್ಮ ವಿಡಿಯೋಸ್ ನೋಡಿದ್ಮೇಲೆ ಫುಲ್ ಕಂಪ್ಲೀಟ್ ಬಿಟ್ಬಿಟ್ಟೆ. ಸೂಪರ್ ಸೂಪರ್. ಊಟಕ್ಕೆ ಮುಂಚೆ ಮೆಂತೆಕಾಳು ತಿಂತಾ ಇದ್ದೆ, ಕೊಬ್ಬರಿ ತಿಂತಾ ಇದ್ದೆ, ಎಲ್ಲ ನೋಡ್ಕೊಂಡು ಮಾಡ್ತೀವಿ. ಕಂಪಲ್ಸರಿ ಸರ್ ನೀವು ಹೇಳಿದ್ದು ಏನು ಹೇಳಿದೆ ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ. ಈ ಫುಡ್ ಲಿಮಿಟ್ಸ್ ಎಲ್ಲ ಹೇಳಿದ್ರಲ್ಲ, ಕಾರ್ಡ್ ಕೊಟ್ಟಿದ್ರಲ್ಲ, ಫಸ್ಟ್ ನನಗೆ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ, 5 ನಿಮಿಷ ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಆಮೇಲೆ ಕೆಲಸ ಮಾಡೋಕ್ಕೂ ಫುಲ್ ಟೈರ್ಡ್ ಆಗ್ತಾ ಇದ್ದೆ. ಅದು ತುಂಬಾ ಸಿವಿಯರ್ ಆಗಿತ್ತು. ನಾನು ಈ ಥರ ಫುಡ್ಡಲ್ಲೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಲ್ವಾ, ಆಮೇಲೆ ನಂಗೆ ನಡೆಯೋಕ್ಕೆಲ್ಲ ಆರಾಮಾಗಿ ಇಲ್ಲಿ ಬಂದಾಗೆಲ್ಲ ನಡೆಯೋಕೆ ಆರಾಮಾಗಿ ಇತ್ತು. ನನಗೆ ಪೈನ್ ಇರಲಿಲ್ಲ ಸರ್ ನನಗೆ. ಬಟ್ ಅಂದರೆ ಕೆಳಗೆ ಕುತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ, ಮತ್ತು ಜಾಸ್ತಿ ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ, ಓಡೋಕೆ ಆಗ್ತಾ ಇರಲಿಲ್ಲ. ಒಂದು ಹಾಫ್ ಆನ್ ಅವರ್ ಒಂದು 1 ಅವರ್ ನಿಂತ್ಕೊತಾ ಇದ್ದೆ. ಫಸ್ಟ್ ಅದು ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. ಮೇಯ್ನ್ಲಿ ಪಥ್ಯ ಸ್ನೇಹಿತರೆ, ಡಯಟು ಮಾತ್ರ ಯಾರೂ ಮಿಸ್ ಮಾಡಬೇಡಿ. ಎಲ್ಲರೂ ಕೂಡ ಏನು ಹೇಳ್ಕೊಟ್ಟಿರ್ತಾರೆ ಆ ಪಥ್ಯನ ಫೋಕಸ್ ಮಾಡಿ. ನೀವು ಹಾಸ್ಪಿಟ್ಲಿಗೆ ನೀವು ನೋಡಿ, ಸಪೋಸ್ ಅದೇನೇ ಡಯಟ್ ಇನ್ನೊಂದು ಸ್ವಲ್ಪ ದಿನ ಕಂಟಿನ್ಯೂ ಮಾಡಿದರೆ ಇವತ್ತೇನು 50% ಬೆಟರ್ ಆಗಿದೆ, ಅದು ಇನ್ನೊಂದು 2-3 ತಿಂಗಳ ಬೆಟರ್ ಆಗಿರುತ್ತೆ ಅಷ್ಟೇ. ನಾವೇನು ಮಾಡ್ತೀವಿ, ಈ ಪ್ರೋಸೆಸ್ನ ಸ್ವಲ್ಪ ಸ್ಪೀಡ್ ಮಾಡ್ತೀವಿ. ಇಂಜೆಕ್ಷನ್ ಮಾತ್ರ ಕೊಡೋದ್ರ ಮುಖಾಂತರ ಈ ಪ್ರೋಸೆಸ್ ಸ್ವಲ್ಪ ಫಾಸ್ಟ್ ಮಾಡ್ತೀವಿ. ಎಲ್ಲ ಡಯಟು ಓಪನ್ ಬುಕ್ಕಾಗಿ ನಾವು ಯೂಟ್ಯೂಬಲ್ಲಿ ಎಲ್ಲ ಬಿಟ್ಟಿದ್ದೀವಿ. ಅವ್ರಾಗ ಅವ್ರು ನೋಡಿಕೊಂಡು ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಫಾಲೋ ಮಾಡಿದರೆ ಸಾಕು. ಆ ಥರ ನೀವು ಅರ್ಥ ಮಾಡ್ಕೊಂಡು ಫಾಲೋ ಮಾಡಿದ್ರೆ ರಿಸಲ್ಟ್ ಬಂದಿದೆ. ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಯುವರ್ ಪ್ರೋಗ್ರೆಸ್. ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು. ಇದನ್ನು ಇನ್ನೊಂದು ಎಕ್ಸ್ರೇ ಮಾಡಿಬಿಟ್ಟು 2 ಕಂಪೇರ್ ಮಾಡಿ ನಾವು ವಿಲ್ ಶೋ. ಓಕೆನಾ? ಓಕೆ.